ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿನ್ನದ ಮನಸ್ಸು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಡುಗೆ ಮನೆಗೆ ಯೂಸ್ಫುಲ್ ಆಗುವಂತಹ ಸಾಮಾನುಗಳನ್ನ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದೀನಿ. ಅವು ಏನೇನು ಅಂತ ನೋಡೋಣ ಬನ್ನಿ. ಮೊದಲಿಗೆ ಈಗ ಹತ್ರದಲ್ಲಿರುವ ವರಮಹಾಲಕ್ಷ್ಮಿ ಪೂಜೆಗೆ ಒಂದು ಸೀರೆಯನ್ನು ತರಿಸಿದ್ದೀನಿ. ಇದನ್ನು ನಾನು ಒಂದು ಫೇಸ್ಬುಕ್ ಪೇಜಲ್ಲಿ ತರಿಸಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ಇದು ಗೋಲ್ಡ್ ಟಿಶ್ಯೂ ಸಿಲ್ಕ್ ಸ್ಯಾರಿ, ತುಂಬಾ ಚೆನ್ನಾಗಿದೆ. ಗೋಲ್ಡ್ ಕಲರು ಲಕ್ಷ್ಮೀ ದೇವಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತರಿಸಿದ್ದೀನಿ. ಸೆರಗು ಸಹ ಅದೇ, ಬ್ಲೌಸ್ ಕೂಡ ರನ್ನಿಂಗಲ್ಲೇ ಬಂದಿದೆ. ನನ್ನ ಹತ್ರ ಈ ಥರ ಗೋಲ್ಡ್ ಕಲರ್ದು ಯಾವುದೇ ಸ್ಯಾರಿ ಇದ್ದಿಲ್ಲ, ಅದಕ್ಕೆ ಒಂದು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಫಂಕ್ಷನ್ಗೆ ಹೋದಾಗ ಮದುವೆಗೆಲ್ಲ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಫ್ರೆಂಡ್ಸ್, ಈ ಸ್ಯಾರಿ ಪ್ರೈಸ್ನ ನೀವೇ ಗೆಸ್ ಮಾಡಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಏನಂತ ನೋಡೋಣ. ಇದು ಸ್ಟೀಲ್ ಆ್ಯಂಟಿ ರಸ್ಟ್ ವಯರ್ ರೋಪು. ಇದು ಡ್ರೈಯಿಂಗ್ ಕ್ಲಾತ್ಸ್ಗೆ, ಮೇಲೆ ಟೆರೆಸ್ ಮೇಲೆ, ಮನೆಯಲ್ಲಿ ಎಲ್ಲಾದರೂ ಹ್ಯಾಂಗ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ರೋಪ್ನ ನಾನು ಆಲ್ರೆಡಿ 2 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಬಾಳಿಕೆ ಬರ್ತಾಯಿದೆ. ಬೇರೆ ರೋಪ್ಕನ್ನ ಇದಂತೂ ಚೆನ್ನಾಗಿ ಬಾಳಿಕೆಗೆ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಯಾರಿಗಾದ್ರೂ ಬೇಕಿದ್ದರೆ ತರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕೂಡ ಹ್ಯಾಂಗರ್ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಗಟ್ಟಿಯಾಗಿದೆ. ಇದು ಒಂದು ತೊಗೊಂಡ್ರೆ 114 ರೂಪಾಯಿ, ಈ 4 ತೊಗೊಂಡ್ರೆ 166. ಈಗ ನೆಕ್ಸ್ಟ್ ಪ್ರಾಡಕ್ಟ್ನ ನೋಡೋಣ. ಇದು ಬಂದು ಆಯಿಲ್ ಬಾಟಲು ಕಾಂಬೋ ಸೇಲಲ್ಲಿತ್ತು, ತೊಗೊಂಡಿದ್ದೀನಿ. ಎಲ್ಲ ಪ್ಲಾಸ್ಟಿಕ್ ಇದು ಗಾಜಲ್ಲಿ ಸಹ ಬರುತ್ತೆ. ನನಗೆ ಗಾಜಲ್ಲಿ ಆಯಿಲ್ ಹಾಕಿದರೆ ಜಾರಿ ಬಿದ್ದೋಗುತ್ತಂತ ಸ್ವಲ್ಪ ಭಯ, ಅದಕ್ಕೆ ನಾನು ಇದನ್ನು ಪ್ಲಾಸ್ಟಿಕ್ ಬಾಟಲಲ್ಲಿ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಬಾಟಲು ನೆಕ್ಕು ತುಂಬ ದೊಡ್ಡದಿದೆ. ನೀವು ಆಯಿಲ್ ಈಸಿಯಾಗಿ ರಿಫಿಲ್ ಮಾಡ್ಬೋದು. ವಾಶ್ ಸಹ ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು. ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು, ಇಲ್ಲ ಡಿಶ್ ವಾಷರ್ ಸಹ ಹಾಕ್ಕೊಂಡು ವಾಶ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ, ಎಲ್ಲಿ ಸಹ ನಗ್ಗೋದಿಲ್ಲ, ಗಟ್ಟಿಗೆ ಇದೆ ಬಾಟಲು. ಅದಕ್ಕೆ ನಾನು ಹೇಳಿದ್ನಲ್ಲ ಕಾಂಬೋ ಸೇಲ್ ಅಂತೇಳಿ, ಇದಕ್ಕೆ ಈ ಥರ ಸಿಲಿಕಾನು ಬ್ರಷ್ ಒಂದು ಸ್ಪೂನ್ ಕೊಟ್ಟಿದ್ದಾರೆ. ಇದು ಸಹ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದಕ್ಕೆ 4 ಚಿಕ್ಕ ಬಾಟ್ಲನ್ನು ಕೊಟ್ಟಿದ್ದಾರೆ ನೋಡಿ. ಈ ಥರ ಓಪನು, ಒಂದು ಸೈಡ್ ಹೋಲ್ ಇದೆ, ಒಂದು ಸೈಡ್ ಓಪನ್ ಇದೆ. ಇದು 4 ಬಾಟಲ್ ಕೊಟ್ಟಿದ್ದಾರೆ. ನಾವು ಒಂದು ನೈಸ್ ಸಾಲ್ಟು, ಅರಿಶಿನ, ಸಾಸಿವೆ, ಜೀರಿಗೆ ಏನಾದರೂ ಹಾಕ್ಕೋಬೋದು. ತುಂಬಾ ಯೂಸ್ ಆಗುತ್ತೆ. 2 ಬಾಟಲು ದೊಡ್ಡವು, ಸಣ್ಣ 4 ಬಾಟಲು, 2 ಸಿಲಿಕಾನ್ ಸ್ಪೂನ್ಸ್ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ರೇಟ್ ಸೇರಿ 197 ರುಪೀಸ್ ಇದೆ. ಈಗ ಇದನ್ನೆಲ್ಲ ಸೈಡ್ಗೆ ಎತ್ತಿಟ್ಟು ನೆಕ್ಸ್ಟ್ ಪ್ರಾಡಕ್ಟ್ನ ನೋಡೋಣ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಶೆಲ್ಫ್ ವಾಲು. ಬಾತ್ರೂಮಲ್ಲಿ, ಬೆಡ್ರೂಮಲ್ಲಿ ನಾವು ಸ್ಟೋರೇಜ್ ಎಲ್ಲಾದರೂ ಆರ್ಗನೈಸ್ ಮಾಡ್ಬೋದು. ಮಲ್ಟಿಪರ್ಪಸ್ಗೆ ಸಹ ಯೂಸ್ ಮಾಡ್ಕೋಬೋದು ಇದನ್ನು. ಇದು ಕ್ವಾಲಿಟಿ ಏನೋ ಅಷ್ಟು ನನಗೆ ಇಷ್ಟ ಆಗಿಲ್ಲ, ಸ್ವಲ್ಪ ಬೆಂಡ್ ಆಗ್ತಾ ಇದೆ ಇದು. ಇದಕ್ಕೆ 2 ಹುಕ್ಸ್ ಕೊಟ್ಟಿರ್ತಾರೆ, ಇದನ್ನು ಟೈಲ್ಸ್ಗೆ ಅಟ್ಯಾಚ್ ಮಾಡಿ ಹಾಕೋಬೋದು. ಈಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದೆಲ್ಲ ಹುಕ್ಸ್. ಇದು ಪ್ಲಾಸ್ಟಿಕ್ ಹುಕ್ಸು. ಇದು ಕಿಚನ್ ವಾಲ್ಗೆ ಸ್ಪೂನ್ಸ್ ಹಾಕೋಬೋದು. ಬೆಡ್ರೂಮಲ್ಲಿ ಯೂಸ್ ಮಾಡಿಕೊಂಡ್ರೆ ನ್ಯಾಪ್ಕಿನ್ಸು, ಬಟ್ಟೆಗಳು ಕಬೋರ್ಡ್ ಒಳಗಡೆ ಹಾಕ್ಕೊಂಡು ಸಹ ಯೂಸ್ ಮಾಡ್ಕೋಬೋದು. ಇದೆಲ್ಲ ಗಟ್ಟಿಯಾಗಿದೆ. ಈ ಥರ ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಸ್ಟಿಕ್ಕರ್ ತೆಗೆದು ಎಲ್ಲಾದರೂ ಅಟ್ಯಾಚ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಇದು 87 ರುಪೀಸ್ಗೆ 10 ಪೀಸಸ್ ಬರುತ್ತೆ. ಈಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಈಗ ಇದು ಗಾರ್ಬೇಜ್ ಬ್ಯಾಗ್ಸು. 19 into 21 ಇಂಚಸ್ ಇರುತ್ತೆ, ಮೀಡಿಯಮ್ ಸೈಜು. ಇದು ಒಂದು ಪ್ಯಾಕಲ್ಲಿ 180 ಬ್ಯಾಗ್ಸ್ ಬರ್ತವೆ. ನಿಮಗಿದು 6 ರೋಲ್ಸ್ ಬರುತ್ತೆ. 1 ರೋಲಲ್ಲಿ 30 ಪೀಸಸ್ ಇರ್ತದೆ. ಈ ಥರ ಹೋಲ್ಸ್ ಕೊಟ್ಟಿರ್ತಾರೆ ಅಲ್ಲಿ ನಮಗೆ, ಅಲ್ಲಿ ಕಟ್ ಮಾಡಿ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಇದನ್ನು ನೋಡಿ, ಈ ಥರ ಹೋಲ್ಸ್ ಇರ್ತಲ್ಲ, ಇಲ್ಲಿ ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡ್ರೆ ಆಯಿತು, ಈಸಿಯಾಗಿ ಕಟ್ ಆಗುತ್ತೆ. ಇದು ಡಸ್ಟ್ಬಿನ್ಗೆ ಡೈಲಿ ಯೂಸ್ ಅಂತ ಹೋಗಿ ಚೆನ್ನಾಗಿ ಯೂಸ್ ಆಗುತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಇದಕ್ಕೆ ಒಂದು ಥ್ರೆಡ್ ಸಹ ಕೊಟ್ಟಿರ್ತಾರೆ. ಈ ಥ್ರೆಡ್ನ ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡ್ರೆ ಒಂದು ಸಪ್ರೇಟಾಗಿ ಕವರು ಮತ್ತು ಥ್ರೆಡ್ ಬರುತ್ತೆ. ನೋಡಿ ಎಷ್ಟು ಉದ್ದ ಇರುತ್ತೆ, ತುಂಬಾ ಅಗಲ ಸಹ ಇರುತ್ತೆ. ದೊಡ್ಡದಿದ್ರು ಕೂಡ ಡಸ್ಟ್ಬಿನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ನೋಡಿ, ತುಂಬಾ ದೊಡ್ಡದಿದೆ. ಇದೆಲ್ಲ ಕವರ್ ಫುಲ್ ಆದಮೇಲೆ ಈ ಥ್ರೆಡ್ ಕೊಟ್ಟಿದ್ದಾರಲ್ಲ, ಈ ಥ್ರೆಡ್ನ ಕೊನೆಯಲ್ಲಿ ಕಟ್ಕೋಬೇಕು. ನೋಡಿ ಎಷ್ಟು ಉದ್ದ ಇರುತ್ತೆ, 19 ಇಂಚಸ್ ಇರುತ್ತೆ. ಇಷ್ಟು ದೊಡ್ಡ ಡಸ್ಟ್ಬಿನ್ ಇದ್ರೂ ಕೂಡ ಈಸಿಯಾಗಿ ಹಾಕೋಬೋದು. ನೋಡಿ, ಈ ಥರ
ಡಸ್ಟ್ಬಿನ್ನಲ್ಲೆಲ್ಲ ಕವರ್ ಫುಲ್ ಆದಮೇಲೆ ಡಸ್ಟೆಲ್ಲ ಕೊನೆಯಲ್ಲಿ ಈ ಥರ ಗಂಟು ಹಾಕಿ ಬಿಸಾಕ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಗೆ ಯೂಸ್ ಆಗುವಂತಹ ಅಡುಗೆ ಮನೆಗೆ, ಬಾತ್ರೂಮ್ಗೆ, ಬೆಡ್ರೂಮ್ಗೆ ಯೂಸ್ ಆಗುವಂಥ ಎಲ್ಲ ಪ್ರಾಡಕ್ಟ್ನ ನಿಮಗೆ ಇಷ್ಟ ಆದರೆ ಯಾವುದಾದ್ರು ನಿಮಗೆ ಪ್ರಾಡಕ್ಟ್ ಬೇಕಿದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ ಲಿಂಕ್ ಅಂತ, ನಾನು ಲಿಂಕನ್ನು ಕಳಿಸ್ತೀನಿ. ಈ ಪ್ರಾಡಕ್ಟಲ್ಲಿ 6 ಪೀಸಸ್ ಬರುತ್ತೆ ರೋಲು. 6 ರೋಲಲ್ಲೂ 30 ಪೀಸಸ್ ಇರುತ್ತೆ. ನೀವು ಆರಾಮಾಗಿ 6 ತಿಂಗಳದವರೆಗೂ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಇದ್ರ ರೇಟ್ ಬಂದುಬಿಟ್ಟು 166 ರುಪೀಸು. ಓಕೆ ಫ್ರೆಂಡ್ಸ್, ನಿಮಗೆ ಯಾರಿಗಾದ್ರೂ ಯಾವುದಾದ್ರು ಪ್ರಾಡಕ್ಟ್ ಇಷ್ಟ ಆಗಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್ ಬಾಯ್.